ಹಾಗೂ ಹಿರಿಯ ಕಲಾವಿದೆಯವರು ವಿಶೇಷ ಉಪನ್ಯಾಸವನ್ನು ನಡೆಸಿಕೊಡಲಿದ್ದಾರೆ. ಉಪನ್ಯಾಸದ ವಿಷಯ ಸ್ವಾತಂತ್ರ್ಯದ 75 ವರ್ಷಗಳ ನಂತರ ಭಾರತದಲ್ಲಿ ಮಹಿಳೆಯರ ವಾಸ್ತವ ಸ್ಥಿತಿ ಮತ್ತು ಚಿತ್ರಣ. ದ ಸ್ಟೇಟಸ್ ಅಂಡ್ ಪೊಸಿಷನ್ ಆಫ್ ವುಮೆನ್ ಇನ್ ಇಂಡಿಯಾ ಆಫ್ಟರ್ 75 years ಆಫ್ ಇಂಡಿಪೆಂಡೆನ್ಸ್. ಇವರನ್ನು ಪರಿಚಯಿಸಲು ಡಾಕ್ಟರ್ ಕಲ್ಪನಾ ಮೂರ್ತಿ ಅವರನ್ನು ವಿನಂತಿಸುತ್ತೇನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಬಹುಮುಖ ಪ್ರತಿಭೆಯುಳ್ಳ ಮಹಾಸಾಧಕಿ ಶ್ರೀಮತಿ ಮಾಳವಿಕಾ ಅವಿನಾಶ್ ಇವರ ಕಿರುಪರಿಚಯ ತಮಗೆಲ್ಲ ಮಾಡಲಿದ್ದೇನೆ. ಈ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಸುದೈವವೇ. ಹುಟ್ಟಿದ್ದು 28 ಜನವರಿ 1986 ತಮಿಳುನಾಡಿನ ಮದ್ರಾಸ್ನಲ್ಲಿ. ಇವರು ಒಬ್ಬ ಭಾರತೀಯ ವಕ್ತಾರೆ, ನಟಿ, ದೂರದರ್ಶನ ವ್ಯಕ್ತಿತ್ವ ಮತ್ತು ರಾಜಕಾರಣಿ. ಅವರು ಪ್ರಸ್ತುತ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರೆ. ಕನ್ನಡ ಮತ್ತು ತಮಿಳು ಚಲನಚಿತ್ರಗಳಲ್ಲಿನ ಕೆಲಸಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ. ಜಿ ಕನ್ನಡದಲ್ಲಿ ಪ್ರಸಾರವಾದ ಬದುಕು ಜಟಕಾಬಂಡಿ ಎಂಬ ದೂರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅಲ್ಲದೆ ಅತಿ ಹೆಚ್ಚು ಗಳಿಕೆಯ ಕನ್ನಡ ಚಲನಚಿತ್ರವಾದ KGF ಅಧ್ಯಾಯ 2ರಲ್ಲಿನ ಸಮಗ್ರ ಪಾತ್ರವರ್ಗದ ಭಾಗವಾಗಿದ್ದಾರೆ. ಮಾಳವಿಕಾ ಅವರು ತಂಜಾವೂರಿನ ಎನ್ ಗಣೇಶನ್ ದಂಪತಿಯ ತಮಿಳು ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಬ್ಯಾಂಕರ್ ಮತ್ತು ಬರಹಗಾರರಾಗಿದ್ದರು ಮತ್ತು ತಾಯಿ ಸಾವಿತ್ರಿ ಗಾಯಕಿ ಮತ್ತು ನರ್ತಕಿಯಾಗಿದ್ದರು. ಅವರು ಪದ್ಮಶ್ರೀ, ಲೀಲಾ, ಭರತನಾಟ್ಯ ಮತ್ತು ಪಂಡಿತ್ ಪಾರ್ಥೋದಾಸ್ ಸಿತಾರ್ ವಾದನದ ಅಡಿಯಲ್ಲಿ ಶಾಸ್ತ್ರೀಯ ಕಲೆಗಳಲ್ಲಿ ತೊಡಗಿಸಿಕೊಂಡವರು. GV ಅಯ್ಯರ್ ಅವರನ್ನು ನೃತ್ಯ ಪ್ರದರ್ಶನವೊಂದರಲ್ಲಿ ಕೃಷ್ಣನ ಪಾತ್ರದಲ್ಲಿ ಗುರುತಿಸಿ ತಮ್ಮ ಕೃಷ್ಣಾವತಾರದಲ್ಲಿ ಕೃಷ್ಣನ ಪಾತ್ರದಲ್ಲಿ ನಟಿಸುವಂತೆ ಕೇಳಿದವರು. ನಂತರ ಅವರು ಪ್ರೇಮಕಾರಂತ್ ಅವರ ಪನೋರಮಾ ಮಕ್ಕಳ ಚಿತ್ರ ನಕ್ಕಲ ರಾಜಕುಮಾರಿಯಲ್ಲಿ ರಾಜಕುಮಾರಿಯ ಪಾತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇಷ್ಟೇ ಅಲ್ಲದೆ ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಪದವಿಯನ್ನು ಪೂರ್ಣಗೊಳಿಸಿದರು ಮತ್ತು 3ನೇ ರ್ಯಾಂಕ್ ಪಡೆದು ಉತ್ತೀರ್ಣರಾದರು. ಅವರು 2001ರಲ್ಲಿ ನಟ ಅವಿನಾಶ್ ಅವರನ್ನು ವಿವಾಹವಾಗಿದ್ದಾರೆ. ಅವರಿಗೆ ಕಾದರ್ ಎಂಬ ಮಗನಿದ್ದಾರೆ. ಬಾಲನಟಿಯಾಗಿ ಮಾಳವಿಕಾ ನಟಿಸಿದ ನಂತರ ಪ್ರಶಸ್ತಿ ವಿಜೇತ ಮಲಯಾಳಂ ಚಿತ್ರಗಳಲ್ಲಿ ಮತ್ತು ಜನಪ್ರಿಯ ಕನ್ನಡ ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಆದಾಗ್ಯೂ ದೂರದರ್ಶನವು ಅವರನ್ನು ದತ್ತು ಪಡೆದ ಮಾಧ್ಯಮವಾಯಿತು. ಅವರ ಹಿಂದಿನ ದೂರದರ್ಶನ ಸರಣಿಗಳು ಹಿಂದಿಯಲ್ಲಿ ಗಿರೀಶ್ ಕಾರ್ನಾಡ್ ಮತ್ತು ಅಶುತೋಷ್ ಗೋವಾರಿಕರ್, ಕನ್ನಡದಲ್ಲಿ ಅಶೋಕ್ ನಾಯ್ಡು ಮತ್ತು ಮಲಯಾಳಂನಲ್ಲಿ ದಿನೇಶ್ ಬಾಬು ಅವರದ್ದಾಗಿದ್ದವು. ಮಾಯಾಮೃಗದಲ್ಲಿನ ಅವರ ಅಭಿನಯವು ಕನ್ನಡ ದೂರದರ್ಶನ ವೀಕ್ಷಕರಲ್ಲಿ ಅವರಿಗೆ ವಿಶಿಷ್ಟ ಸ್ಥಾನಮಾನವನ್ನು ಒದಗಿಸಿದೆ. ಮಾಯಾಮೃಗದ ಯಶಸ್ಸು ಅವರಿಗೆ ಕನ್ನಡ ಸಿನಿಮಾ ಜಗತ್ತಿಗೆ ಕರೆತರಲು ಸಹಾಯವಾಯಿತು. ಅಲ್ಲಿ ಅನೇಕ ತಮಿಳು ಚಲನಚಿತ್ರಗಳಲ್ಲಿ ನಾಯಕಿಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಅವರ ಸಾಧನೆಗಳು: ಪತ್ರಿಕೋದ್ಯಮ. ಮಾಳವಿಕಾ ವಿದ್ಯಾರ್ಥಿಯಾಗಿದ್ದಾಗ ಅನೇಕ ಅಂತಾರಾಷ್ಟ್ರೀಯ ಚರ್ಚಾ ನ್ಯಾಯಾಲಯಗಳಲ್ಲಿ ಭಾಗವಹಿಸಿ ಗೆದ್ದರು. ಅವರ ಕಾಲೇಜು ಜರ್ನಲ್ನ ಸಂಪಾದಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅಭಿವೃದ್ಧಿ ಸಂವಹನ ಸಂಸ್ಥೆಯಾದ ಮಾಧ್ಯಮವನ್ನು ಸೇರಿದರು. ಟೈಮ್ಸ್ ಆಫ್ ಇಂಡಿಯಾ ಮತ್ತು ಉದಯವಾಣಿಗೆ ಕಾನೂನು ಅಂಕಣವಾದ ಮಾಧ್ಯಮ ಜರ್ನಲ್ನ ಸಹಾಯಕ ಸಂಪಾದಕರಾಗಿ 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಮಾಳವಿಕಾ ಜಿ ಕನ್ನಡದಲ್ಲಿ ಪ್ರೋಗ್ರಾಮಿಂಗ್ ಮುಖ್ಯಸ್ಥರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ನೃತ್ಯ ಕ್ಷೇತ್ರದಲ್ಲಿ ಅವರ 5ನೇ ವಯಸ್ಸಿನಲ್ಲಿಯೇ ಅವರ ತಾಯಿ ಭರತನಾಟ್ಯವನ್ನು ಇವರಿಗೆ ಪರಿಚಯಿಸಿದಾಗ ಅವರ ಒಡನಾಟ ಭರತನಾಟ್ಯದೊಂದಿಗೆ ಪ್ರಾರಂಭವಾಯಿತು. ಕಲಾಕ್ಷೇತ್ರದ MR ಕೃಷ್ಣಮೂರ್ತಿ ಅವರ ಅಡಿಯಲ್ಲಿ ತರಬೇತಿ ಪಡೆದರು. ನಂತರ ದೆಹಲಿಯಲ್ಲಿ ಪದ್ಮಶ್ರೀ ಲೀಲಾ ಅವರ ಅಡಿಯಲ್ಲಿ ಉನ್ನತ ಶಿಕ್ಷಣ ಪಡೆದರು. ಅವರು ಭರತನಾಟ್ಯಕ್ಕಾಗಿ CCERT ಸಂಸ್ಕೃತಿ ಸಚಿವಾಲಯದ ಒಂದು ಘಟಕ ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ.